ಎಸ್ಸಿ ಸಮೀಕ್ಷೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಇವರ ಮತ್ತೊಂದು ಕಳ್ಳಾಟವನ್ನ. ನೆರೆ ರಾಜ್ಯದವರನ್ನ ಕರ್ನಾಟಕದ ಎಸ್ಸಿ ವರ್ಗಕ್ಕೆ ಸೇರ್ಪಡೆ ಮಾಡುವಂತ ಕೆಲಸ ಆಗಿದೆ. ನೆರೆಯ ರಾಜ್ಯಗಳ ಎಸ್ಸಿ ಸಮುದಾಯದ ಜನರನ್ನ ಇಲ್ಲಿ ಸೇರ್ಪಡೆ ಮಾಡೋದು. ಕರ್ನಾಟಕದ ಎಸ್ಸಿ ಜನರು ಅಂತ ಸೇರ್ಪಡೆ ಮಾಡಿರುವಂಥದ್ದು ರಾಜ್ಯದ ಪರಿಶಿಷ್ಟ ಜಾತಿ ಕುಟುಂಬಗಳೆಂತ ಹೇಳಿ ಸೇರ್ಪಡೆ ಮಾಡಲಾಗಿದೆ. ಸೇರ್ಪಡೆ ಮಾಡಿದ ಮಹಿಳಾ ಅಧಿಕಾರಿಯ ಅಮಾನತು ಕೂಡ ಆಗಿದೆ. ಆಂಧ್ರ ಪ್ರದೇಶ್, ತಮಿಳುನಾಡು, ಇತರ ರಾಜ್ಯದವರನ್ನ ಎಸ್ಸಿ ವರ್ಗದವರು ಅಂತ ಹೇಳಿ ಸೇರ್ಪಡೆ ಮಾಡಲಾಗಿದೆ. ಆಂಧ್ರ, ತಮಿಳುನಾಡು ಹಾಗೂ ಇತರೆ ರಾಜ್ಯದ ಪರಿಶಿಷ್ಟ ಜಾತಿಯವರನ್ನ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಕುಟುಂಬಗಳು ಅಂತ ಸೇರ್ಪಡೆ ಮಾಡಲಾಗಿತ್ತು. ಈಗ ಈ ರೀತಿ ಸೇರ್ಪಡೆ ಮಾಡಿದಂಥ ಮಹಿಳಾ ಅಧಿಕಾರಿಯನ್ನ ಅಮಾನತ್ತು ಮಾಡಿ ಬಿಬಿಎಂಪಿ ಆದೇಶವನ್ನು ಹೊರಡಿಸಿದೆ. ಬಿಬಿಎಂಪಿ ಪೂರ್ವ ವಲಯದ ವಸಂತನಗರ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಕಂದಾಯ ಪರಿವೀಕ್ಷಕಿ ಕವಿತಾ, ಪೂರ್ವ ವಲಯದ ವಿಧಾನಸಭಾ ಕ್ಷೇತ್ರಗಳು 6, ಆ 6 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸದರಿ ಸರ್ವೆ ಕಾರ್ಯ ಪ್ರಗತಿಯಲ್ಲಿದೆ. ಸಮೀಕ್ಷೆ ಕಾರ್ಯದ ಖಚಿತತೆಗಾಗಿ ಪ್ರತಿ ಮನೆಗೆ ಸ್ಟಿಕ್ಕರ್ ಅಂಟಿಸೋದಕ್ಕೆ ಬಿಬಿಎಂಪಿ ತಿಳಿಸಿತ್ತು. ಆದರೆ ವಾರ್ಡಿನ ವ್ಯಾಪ್ತಿಯಲ್ಲಿ ಈಗಾಗಲೇ ಸಮೀಕ್ಷೆ ಆಗಿರೋ ಬಗ್ಗೆ ಖಚಿತಪಡಿಸಿಕೊಳ್ಳೋದಕ್ಕೆ ಮನೆಯ ಮಾಲೀಕರು ನಿವಾಸಿಗಳನ್ನು ಸಂಪರ್ಕ ಮಾಡಿದಾಗ ಆಂಧ್ರ, ತಮಿಳುನಾಡು ಹಾಗೂ ಇತರೆ ರಾಜ್ಯದ ಪರಿಶಿಷ್ಟ ಜಾತಿ ಅನ್ನೋದಾಗಿ ಮಾಹಿತಿ ಆಚೆ ಬಂದಿದೆ. ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ವೀರೇಶ್, ನೋಡಿ ಎಂತೆಂಥ ವಿಚಾರಗಳು ಆಚೆ ಬರ್ತಾ ಇದೆ. ಪಕ್ಕದ ಆಂಧ್ರ, ತೆಲಂಗಾಣ, ತಮಿಳುನಾಡಿನ ಪರಿಶಿಷ್ಟ ಜಾತಿಯವರನ್ನ ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿಯವರು ಅಂತ ಸೇರಿಸಿ ನಮ್ಮ ರಾಜ್ಯದವ್ರನ್ನ ವಂಚಿತರನ್ನಾಗಿ ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಯಾಕೆ ಈ ರೀತಿ, ಇದು ಹೇಗೆ ಆಚೆ ಬಂತು, ಏನು ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್ ಪಟೇಲ್, ಈ ಒಂದು ವಿಚಾರ ಸ್ಪಷ್ಟವಾಗಿ ಬಿಬಿಎಂಪಿಯೇ ಸ್ಪಷ್ಟಪಡಿಸಿದೆ. ಯಾಕಂದ್ರೆ ನಿನ್ನೆ ಕಂದಾಯ ಪರಿವೀಕ್ಷಕಿ ಕವಿತೆಯರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಈ ಪೂರ್ವ ವಲಯದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಮನೆ ಮನೆಗೆ ಸ್ಟಿಕ್ಕರ್ ಹಂಚುವ ಕಾರ್ಯಕ್ಕೆ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಬಟ್ ಇದೀಗ ಇವರು ಓಲ್ಡ್ ಆಪ್ ಅಲ್ಲಿ ಈ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಇತರ ರಾಜ್ಯದವರನ್ನ ನಾನ್ ಎಸ್ಸಿ, ಅಂದ್ರೆ ಇವರು SCL ಅಂತೇನೋ ಒಂದ್ ಕಡೆ ಏನು ಅಪ್ಲೋಡ್ ಮಾಡಿರ್ತಾರೆ. ಆದ್ರೆ ಹೊಸ ಆಪ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವೆ ಅಂದ್ರೆ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯದಲ್ಲಿ ಇವರು ಹೊಸ ಆಪ್ ಅಲ್ಲಿ ಇವರು ಕರ್ನಾಟಕದ ಪರಿಶಿಷ್ಟ ಜಾತಿಯ ವರ್ಗದವರಂತೇನೋ ಒಂದ್ ಕಡೆ ಆ ಹೊಸ ಆಪ್ ನಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿರ್ತಾರೆ. ಈ ಒಂದು ವಿಷಯ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಬಿಬಿಎಂಪಿಯ ಒಂದು ಡಾಟಾ ಚೆಕ್ ಮಾಡಿದಾಗ ತುಂಬಾ ಏರುಪೇರು ಆಗುತ್ತೆ, ವ್ಯತ್ಯಾಸ ಕಂಡು ಬರುತ್ತೆ. ಓಲ್ಡ್ ಆಪ್ ಅಲ್ಲಿ ಈ ಒಂದು ಪೂರ್ವ ವಲಯದಲ್ಲಿ 1600 ಎಸ್ಸಿ ಜನಾಂಗ ಇದ್ದಾರೆ. ಬಟ್ ಹೊಸ ಆಪ್ ಅಲ್ಲಿ 2600 ಸಮಥಿಂಗ್ ಜನ ಇದ್ದಾರೆ. ಯಾಕೆ ವ್ಯತ್ಯಾಸ ಕಂಡು ಬಂದಾಗ ಈ ಒಂದು ಅಧಿಕಾರಿ ತುಂಬಾ ಎಡವಟ್ಟು ಮಾಡಿರ್ತಾಳೆ. ಹೊಸ ಓಲ್ಡ್ ಆಪ್ ಅಲ್ಲಿ ಇವ್ರು ನಾನ್ ಎಸ್ ಅಂತ ಸೇರಿಸಿರ್ತಾಳೆ, ಹೊಸ ಆಪ್ ಅಲ್ಲಿ ಇವರು ಎಸ್ ಅಂತ ಸೇರಿಸಿರ್ತಾರೆ. ಹೀಗಾಗಿ ಈ ಒಂದು ವಿಷಯ ಬಿಬಿಎಂಪಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಲ್ಲೆಲ್ಲಿ ಈ ತರ ಸಮೀಕ್ಷೆ ಆಗಿದೆ ಎಂಬುದು ಕಂಡು ಹಿಡಿತಾರೆ. ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಸಮೀಕ್ಷೆ ಯಾವ ಮಟ್ಟಿಗೆ ನಡೀತಿದೆ ಎಂಬುದು ಸ್ಪಷ್ಟ ಉದಾಹರಣೆ. ಈ ಒಂದು ನಿರ್ದೇಶನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಈ ಒಂದು ಸಮೀಕ್ಷೆ ತುಂಬಾ ಎಡವಟ್ಟಾಗಿದೆ. ಬೇರೆ ರಾಜ್ಯದವರು ಸಹ ಏನು ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿಯ ಪಂಗಡದಂತೇನೋ ಸೇರ್ಪಡೆಗೊಂಡಿದ್ದಾರೆ. ಒಟ್ಟು ಪೂರ್ವ ವಲಯದ 6 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಸಮೀಕ್ಷೆ ಇದೆ. ಬೇರೆ ಬೇರೆ ಕಡೆ ಈ ತರ ಆಗಿರ್ಬೋದು. ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಎಲ್ಲಿ ಈ ತರ ಕಂಡು ಬಂದಿದೆ ಅವ್ರನ್ನೆಲ್ಲ ಅಂದ್ರೆ ಬೇರೆ ರಾಜ್ಯದ SC ಅವರನ್ನ ಡಿಲೀಟ್ ಮಾಡ್ಬೇಕಾಗತ್ತೆ, ಅವ್ರನ್ನ ಸೇರ್ಸ್ಪರೆಗೆ ಅರ್ಹರಲ್ಲ. ಹೀಗಾಗಿ ಸರ್ಕಾರ, ಬಿಬಿಎಂಪಿ ಎಲ್ಲೆಲ್ಲಿ ಈ ತರ ಸಮೀಕ್ಷೆ ಆಗಿದೆ ಮತ್ತೊಂದು ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಇದು ಸರಿಯಾಗಿ ತನಿಖೆ ಆಗಿಲ್ಲ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ರಿಪಬ್ಲಿಕ್ ನಿರಂತರ ವರದಿ ಮಾಡ್ತಾ ಇದೆ. ಎಡವಟ್ಟು ಬಿಬಿಎಂಪಿ ಯಾವ ರೀತಿ ಮಾಡುತ್ತೆ ಸ್ಪಷ್ಟ ಆ ಉದಾಹರಣೆ ಸಹ ಏನೋ ವಿಡಿಯೋ ಮುಖಾಂತರ ಸ್ಪಷ್ಟವಾಗಿ ತಿಳಿಸಲಾಗ್ತದೆ. ಬಟ್ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ 1 ವಾರ ಸಮೀಕ್ಷೆ ಮಾಡಲು ಮುಂದಾಗಿದೆ. ಒಟ್ಟು ಇನ್ನು 14 ಲಕ್ಷ ಮನೆಗಳಿದಾವೆ. 14 ಲಕ್ಷ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಲು ಬಿಬಿಎಂಪಿ ಮುಂದಾಗಿದೆ. ಆದ್ರೆ ಎಡವಟ್ಟು ಎಷ್ಟಾಗಿದೆ, ಇದು ಒಂದು ವಾರ್ಡ್ನ ಸಮಸ್ಯೆ ಆದ್ರೆ ಇನ್ನು 28 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ರಾಂಗ್ ಆಗಿ ಮಿಸ್ಕಮ್ಯುನಿಕೇಶನ್ ಆಗ್ಬೋದು, ಬೇರೆ ರಾಜ್ಯದವರು ಎಷ್ಟು ಜನ ಸೇರಿಸಿರ್ಬೋದು ಇನ್ನೂ ಗೊತ್ತಾಗ್ತಿಲ್ಲ. ಬಟ್ ತನಿಖೆ ಆಗ್ಬೇಕು. ಈ ಒಂದು ಯಾರು ಇಂಥ ಅಧಿಕಾರಿಗಳಿದ್ದಾರೆ ಎಲ್ಲವನ್ನ ಪತ್ತೆ ಹಚ್ಚಬೇಕು, ಅಂತ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು. ಮತ್ತು ಬೇರೆ ರಾಜ್ಯದವ್ರನ್ನ ಎಷ್ಟು ಜನ ಸೇರ್ಪಡೆ ಆಗಿದ್ರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಆಗ್ಬೇಕಾಗತ್ತೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಯಾಗಿ. ಎಸ್ಸಿ ಸಮೀಕ್ಷೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಇವರ ಮತ್ತೊಂದು ಕಳ್ಳಾಟವನ್ನ.
ನೆರೆ ರಾಜ್ಯದವರನ್ನ ಕರ್ನಾಟಕದ SC ವರ್ಗಕ್ಕೆ ಸೇರ್ಪಡೆ ಮಾಡುವಂತ ಕೆಲಸ ಆಗಿದೆ. ನೆರೆಯ ರಾಜ್ಯಗಳ SC ಸಮುದಾಯದ ಜನರನ್ನ ಇಲ್ಲಿ ಸೇರ್ಪಡೆ ಮಾಡೋದು. ಕರ್ನಾಟಕದ SC ಜನರು ಅಂತ ಸೇರ್ಪಡೆ ಮಾಡಿರುವಂಥದ್ದು ರಾಜ್ಯದ ಪರಿಶಿಷ್ಟ ಜಾತಿ ಕುಟುಂಬಗಳೆಂತ ಹೇಳಿ ಸೇರ್ಪಡೆ ಮಾಡಲಾಗಿದೆ. ಸೇರ್ಪಡೆ ಮಾಡಿದ ಮಹಿಳಾ ಅಧಿಕಾರಿಯ ಅಮಾನತು ಕೂಡ ಆಗಿದೆ. ಆಂಧ್ರ ಪ್ರದೇಶ್, ತಮಿಳುನಾಡು, ಇತರ ರಾಜ್ಯದವರನ್ನ SC ವರ್ಗದವರು ಅಂತ ಹೇಳಿ ಸೇರ್ಪಡೆ ಮಾಡಲಾಗಿದೆ. ಆಂಧ್ರ, ತಮಿಳುನಾಡು ಹಾಗೂ ಇತರೆ ರಾಜ್ಯದ ಪರಿಶಿಷ್ಟ ಜಾತಿಯವರನ್ನ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಕುಟುಂಬಗಳು ಅಂತ ಸೇರ್ಪಡೆ ಮಾಡಲಾಗಿತ್ತು. ಈಗ ಈ ರೀತಿ ಸೇರ್ಪಡೆ ಮಾಡಿದಂಥ ಮಹಿಳಾ ಅಧಿಕಾರಿಯನ್ನ ಅಮಾನತ್ತು ಮಾಡಿ BBMP ಆದೇಶವನ್ನು ಹೊರಡಿಸಿದೆ. BBMP ಪೂರ್ವ ವಲಯದ ವಸಂತನಗರ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಕಂದಾಯ ಪರಿವೀಕ್ಷಕಿ ಕವಿತಾ, ಪೂರ್ವ ವಲಯದ ವಿಧಾನಸಭಾ ಕ್ಷೇತ್ರಗಳು 6, ಆ 6 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸದರಿ ಸರ್ವೆ ಕಾರ್ಯ ಪ್ರಗತಿಯಲ್ಲಿದೆ. ಸಮೀಕ್ಷೆ ಕಾರ್ಯದ ಖಚಿತತೆಗಾಗಿ ಪ್ರತಿ ಮನೆಗೆ ಸ್ಟಿಕ್ಕರ್ ಅಂಟಿಸೋದಕ್ಕೆ BBMP ತಿಳಿಸಿತ್ತು. ಆದರೆ ವಾರ್ಡಿನ ವ್ಯಾಪ್ತಿಯಲ್ಲಿ ಈಗಾಗಲೇ ಸಮೀಕ್ಷೆ ಆಗಿರೋ ಬಗ್ಗೆ ಖಚಿತಪಡಿಸಿಕೊಳ್ಳೋದಕ್ಕೆ ಮನೆಯ ಮಾಲೀಕರು ನಿವಾಸಿಗಳನ್ನು ಸಂಪರ್ಕ ಮಾಡಿದಾಗ ಆಂಧ್ರ, ತಮಿಳುನಾಡು ಹಾಗೂ ಇತರೆ ರಾಜ್ಯದ ಪರಿಶಿಷ್ಟ ಜಾತಿ ಅನ್ನೋದಾಗಿ ಮಾಹಿತಿ ಆಚೆ ಬಂದಿದೆ. ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ವೀರೇಶ್, ನೋಡಿ ಎಂತೆಂಥ ವಿಚಾರಗಳು ಆಚೆ ಬರ್ತಾ ಇದೆ. ಪಕ್ಕದ ಆಂಧ್ರ, ತೆಲಂಗಾಣ, ತಮಿಳುನಾಡಿನ ಪರಿಶಿಷ್ಟ ಜಾತಿಯವರನ್ನ ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿಯವರು ಅಂತ ಸೇರಿಸಿ ನಮ್ಮ ರಾಜ್ಯದವ್ರನ್ನ ವಂಚಿತರನ್ನಾಗಿ ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಯಾಕೆ ಈ ರೀತಿ, ಇದು ಹೇಗೆ ಆಚೆ ಬಂತು, ಏನು ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್ ಪಟೇಲ್ ಈ ಒಂದು ವಿಚಾರ ಸ್ಪಷ್ಟವಾಗಿ BBMPಯೇ ಸ್ಪಷ್ಟಪಡಿಸಿದೆ. ಯಾಕಂದ್ರೆ ನಿನ್ನೆ ಕಂದಾಯ ಪರಿವೀಕ್ಷಕಿ ಕವಿತೆಯರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಈ ಪೂರ್ವ ವಲಯದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಮನೆ ಮನೆಗೆ ಸ್ಟಿಕ್ಕರ್ ಹಂಚುವ ಕಾರ್ಯಕ್ಕೆ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಬಟ್ ಇದೀಗ ಇವರು ಓಲ್ಡ್ ಆಪ್ ಅಲ್ಲಿ ಈ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಇತರ ರಾಜ್ಯದವರನ್ನ ನಾನ್ SC ಅಂದ್ರೆ ಇವರು SCL ಅಂತೇನು ಒಂದ್ ಕಡೆ ಏನು ಅಪ್ಲೋಡ್ ಮಾಡಿರ್ತಾರೆ. ಆದ್ರೆ ಹೊಸ ಆಪ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವೆ ಅಂದ್ರೆ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯದಲ್ಲಿ ಇವರು ಹೊಸ ಆಪ್ ಅಲ್ಲಿ ಇವರು ಕರ್ನಾಟಕದ ಪರಿಶಿಷ್ಟ ಜಾತಿಯ ವರ್ಗದವರಂತೇನೋ ಒಂದ್ ಕಡೆ ಆ ಹೊಸ ಆಪ್ ನಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿರ್ತಾರೆ. ಈ ಒಂದು ವಿಷಯ BBMP ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. BBMPಯ ಒಂದು ಡಾಟಾ ಚೆಕ್ ಮಾಡಿದಾಗ ತುಂಬಾ ಏರುಪೇರು ಆಗುತ್ತೆ, ವ್ಯತ್ಯಾಸ ಕಂಡು ಬರುತ್ತೆ. ಓಲ್ಡ್ ಆಪ್ ಅಲ್ಲಿ ಈ ಒಂದು ಪೂರ್ವ ವಲಯದಲ್ಲಿ 1600 SC ಜನ ಹಂಗಿದ್ದಾರೆ. ಬಟ್ ಹೊಸ ಆಪ್ ಅಲ್ಲಿ 2600 ಸಮಥಿಂಗ್ ಜನ ಇದ್ದಾರೆ. ಯಾಕೆ ವ್ಯತ್ಯಾಸ ಕಂಡು ಬಂದಾಗ ಈ ಒಂದು ಅಧಿಕಾರಿ ತುಂಬಾ ಎಡವಟ್ಟು ಮಾಡಿರ್ತಾಳೆ. ಹೊಸ ಓಲ್ಡ್ ಆಪ್ ಅಲ್ಲಿ ಇವ್ರು ನಾನ್ SC ಅಂತ ಸೇರಿಸಿರ್ತಾಳೆ, ಹೊಸ ಆಪ್ ಅಲ್ಲಿ ಇವರು SC ಅಂತ ಸೇರಿಸಿರ್ತಾರೆ. ಹೀಗಾಗಿ ಈ ಒಂದು ವಿಷಯ BBMP ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಲ್ಲೆಲ್ಲಿ ಈ ತರ ಸಮೀಕ್ಷೆ ಆಗಿದೆ ಎಂಬುದು ಕಂಡು ಹಿಡಿತಾರೆ. ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಸಮೀಕ್ಷೆ ಯಾವ